ನಿನ್ನ ಮಗಳಿನ ಬದುಕಿನ ದಾರಿ ಈಗ ಶುರುವಾಗೈತೆ ಅನ್ಕೋ ಪುಷ್ಪ. ಇನ್ನದನ್ನ ಬದಲಾಯಿಸೋದಕ್ಕೆ ಯಾರ ಕೈಯಿಂದನೂ ಆಗವಲ್ದು. ಧೈರ್ಯವಾಗಿ ಮುಂದೆ ನಡೀಲಿ. ತಾಯಿ ಜೊತೆಗೆ ನಿಂತು ಎಲ್ಲ ನಡೆಸ್ಕೊತಾಳ. ಅನು, ಪುಷ್ಪ, ನಿನ್ನ ಮಗಳು ಶಕ್ತಿ, ಭಯ ಬೇಡ. ಉಧೋ ಉಧೋ ಎಲ್ಲಮ್ಮ, ಉಧೋ ಎಲ್ಲಮ್ಮ, ಉಧೋ ಎಲ್ಲಮ್ಮ. ನಿನ್ನ ಮಾತೆ ನನ್ನ ಶಕ್ತಿ ಜೋಗ್ತವ. ಅನು, ಕೇಳಿಸ್ಕೊಂಡ? ನಿನ್ಗೇನು ಕೆಟ್ಟದ್ದಾಗಲ್ವಂತೆ, ನೀನೇ ನಮ್ಗ್ ಶಕ್ತಿ ಅಂತ ಹೇಳೋಗ್ತಿದ್ದಾಳ ಜೋಗವ್ವ. ಸೋತು ನಿಂತಿದ್ದೀನಿ ಅಮ್ಮ. ಇನ್ನು ಅದ್ಯಾವ ಶಕ್ತಿ ನನ್ನನ್ನು ಮುಂದೆ ಕರ್ಕೊಂಡು ಹೋಗುತ್ತೋ ನನಗೆ ಗೊತ್ತಿಲ್ಲ. ಇಷ್ಟೆಲ್ಲ ಖುಷಿಯಾಗುವಂಥದ್ದು ಅಲ್ಲೇನಾಯ್ತಣ್ಣ? ಇಷ್ಟಕ್ಕೂ ಅವ್ರಿಗೆಲ್ಲ ಇನ್ನೂ ಒಳ್ಳೇದೇ ಆಯ್ತು. ನೀನ್ ಇಷ್ಟು ದಿನದ ಪ್ರಯತ್ನ ಎಲ್ಲ ವ್ಯರ್ಥ ಆಗೋಯ್ತಲ್ಲ ಅಣ್ಣ. ಆದ್ರೂ ನೀನ್ ಇಷ್ಟೊಂದು ಖುಷಿಯಾಗಿದ್ಯಾ, ನನಗಂತೂ ಏನೂ ಅರ್ಥ ಆಗ್ತಿಲ್ಲ. ಅರ್ಥ ಅನರ್ಥ ಬುದ್ಧಿಗೆ ಸಂಬಂಧಪಟ್ಟಿದ್ದು ರಜನಿ, ಮನಸ್ಸಿಗೆ ಬೇಕಾಗಿಲ್ಲ. ನಾನು ಸೋತಿದ್ದು ನಿಜ, ಆದ್ರೆ ಪೂರ್ತಿಯಾಗಿ ಸೋತಿಲ್ಲ. ಈ ಮದುವೆ ಕ್ಯಾನ್ಸಲ್ ಮಾಡಿಸಿ ಆರ್ಯಾನುರಾಗಕ್ಕೆ ಅನುಕೂಲ ಆಯ್ತು ಅಂತ ಕೆಲವರಿಗೆ ಅನ್ಸಿರ್ಬಹುದು, ಅವರೇ ಗೆದ್ದಿದ್ದಾರೆ ಅನ್ಸಿರ್ಬಹುದು. ಆದ್ರೆ ಅವರು ಪೂರ್ತಿಯಾಗಿ ಗೆದ್ದಿಲ್ಲ. ನಾನು ಸೋತಿದ್ದೀನಿ ಅಂತ ಅವರಿಗೂ ಅನ್ಸಿರ್ಬಹುದು, ಆದ್ರೆ ನಾನು ಸೋತಿಲ್ಲ. ನೀನು ನಿನ್ ಮಾತು ನನಗಂತೂ ಏನೂ ಅರ್ಥ ಆಗ್ತಿಲ್ಲ. ರಜನಿ, ಸುಬ್ಬಣ್ಣ ವಠಾರಕ್ಕೆ ಬರುವಾಗ ಜನ ಏನೆಲ್ಲ ಮಾತಾಡ್ಕೊಂಡ್ರು. ಸುಬ್ಬಣ್ಣನಿಂದಾಗ್ಲಿ ಪುಷ್ಪನಿಂದಾಗ್ಲಿ ತಿರುಗಿ ಒಂದೇ ಒಂದು ಮಾತಾಡ್ದಕ್ಕಾಯ್ತಾ? ಇಲ್ಲ. ಅದೇ ನನ್ನ ಸಕ್ಸಸ್. ಸುಬ್ಬಣ್ಣನ ಮನೆ ಮರ್ಯಾದೆ, ಅವನ ಮಗಳ ಮದುವೆ ಕನಸು ಎಲ್ಲ ಸರ್ವನಾಶ ಆಗೋಯ್ತು. ಈಗ ಇನ್ಯಾರ ಮದುವೆ ಆಗ್ತಾರ ಅನುಗೆ? ಇದಾನಲ್ಲ 1000 ಕೋಟಿ ಒಡಿಯ. ಆರ್ಯವರ್ಧನ್ಗೆ ಸುಬ್ಬು ಮಗಳನ್ನು ಕೊಡ್ತಾನೆ ಅಂದ್ಕೊಂಡ್ಯಾ? ಚಾನ್ಸೇ ಇಲ್ಲ. ಆರ್ಯವರ್ಧನ್ಗೆ ಮಗಳನ್ನು ಕೊಡೋದಿರ್ಲಿ, ಈ ವಠಾರಕ್ಕೆ ಕಾಲಿಡೋದಕ್ಕೂ ಬಿಡೋದಿಲ್ಲ ನಮ್ಮ ಸುಬ್ಬಣ್ಣ. ಹಂಗಂತ್ಯಾ? ಕತ್ತು ಕುಯ್ದವ್ರ ಜೊತೆಗೆ ಕೈ ಕುಲ್ಕಕ್ಕಾಗತ್ತೇನೆ ರಜನಿ? ಸುಬ್ಬಣ್ಣ ಮೊದಲೇ ಸ್ವಾಭಿಮಾನಿ, ಇನ್ನು ಮುಂದೆ ಇದೆ ನೋಡು ಮಾರಿ ಹಬ್ಬ. ನಿಜವಾದ ಪ್ರೀತಿಗೆ ಕಷ್ಟಗಳು ಬರ್ಬೋದು, ಆದ್ರೆ ಅದ್ಯಾವತ್ತೂ ಸೋಲಲ್ಲ. ಯಾರಿಗೆ ಫೋನ್ ಮಾಡ್ತಾ ಇದೀಯಾ? ಸುಬ್ಬು ಅವ್ರಿಗ? ನೀನು ಅದ್ರ ಬಗ್ಗೆ ಏನು ಟೆನ್ಷನ್ ಮಾಡ್ಕೋಬೇಡ, ನಾನು ನೋಡ್ಕೊತೀನಿ. ಬೇಕಾದ್ರೆ ಈಗಲೇ ಮನೆಗೆ ಹೋಗಿ ಬರ್ತೀನಿ. ಬೇಡ ಚಂಡೆ, ನಾವು ಅವ್ರಿಗೆ ತೊಂದರೆ ಕೊಡ್ತಿದ್ದೀವಿ ಅಂತ ಅವ್ರಿಗೆ ಅನ್ನಿಸ್ಬಾರ್ದು. ಇಂಥ ಸಮಯದಲ್ಲಿ ನಾವೇನೇ ಹೇಳೋದಕ್ಕೆ ಹೋದ್ರೂ ಅದು ತಪ್ಪಾಗೆ ಕಾಣುತ್ತೆ. ಏನು ಹೇಳದೆ ಹೋದ್ರೂ ತಪ್ಪಾಗುತ್ತೆ. ಈಗಾಗಲೇ ನಾನು ಕೊಟ್ಟ ಮಾತನ್ನ ತಪ್ಪಿದ್ದೀನಿ ಚಂಡೆ. ನನ್ನ ಮತ್ತೆ ಅನು ವಿಚಾರನ ಅವ್ರ ಹತ್ರ ಹೇಳ್ಕೊಂಡಾಗ ಅವರದನ್ನು ಕೇಳಿಸ್ಕೊಂಡೇ ಇಲ್ಲ.
ಅವ್ರ ಲೆಕ್ಕದಲ್ಲಿ ನಾನು ಅವ್ರಿಗೆ ನಮ್ಮ ವಿಷಯನ ಹೇಳಲೇ ಇಲ್ಲ. ಇವೆರಡೂ ಅವ್ರ ದೃಷ್ಟಿಯಲ್ಲಿ ದೊಡ್ಡ ತಪ್ಪುಗಳೇ. ನಾನು ಮೊದಲೇ ಹೇಳ್ಕೋಬೇಕಿತ್ತು ಚಂಡೆ. ಅವಳು ಸ್ನಾನಕ್ಕೆ ಹೋಗಿದ್ದಾಳೆ ಸರ್. ಸರಿ, ಏನಾದರೂ ಇದ್ರೆ ಫೋನ್ ಮಾಡಿ, ಮತ್ತೆ ತೊಂದರೆ ಆಗೋದು ಬೇಡ. ಸರಿ ಸರ್. ಸಿದ್ಧಯೋಗೇಶ್ವರರು ನಾಮಧಾರಕನಿಗೆ ತಿಳಿಸಿದರು ಎಂಬಲ್ಲಿಗೆ ಶ್ರೀ ಗುರು ಸಾನ್ನಿಧ್ಯ ಮಹತ್ವವೆಂಬ ಗುರು ಚರಿತ್ರೆಯ 52ನೇ ಅಧ್ಯಾಯವು ಸಂಪೂರ್ಣವಾಯಿತು. ಅಪ್ಪ ಮಾತಾಡಬೇಕಿತ್ತು. ಸರ್, ನೀವು ಸರ್ ಬಂದಿದ್ರ ಇಲ್ಲಿಗೆ? ಅನು ಮೇಡಮ್ ಅಲ್ಲಿ. ಅವಳು ಹುಬ್ಳಿಗೆ ಹೋಗಿರೋದು ನಿಮಗ್ ಗೊತ್ತಿಲ್ವಾ? ಇದ್ದಕ್ಕಿದ್ದ ಹಾಗೆ ಹುಬ್ಬಳ್ಳಿಗೆ ಟ್ರಾನ್ಸ್ಫರ್ ಅಂತೀಯ. ಒಂದು ಫೋನ್ ಇಲ್ಲ, ಏನೂ ಇಲ್ಲ. ಈಗ ಇದ್ದಕ್ಕಿದ್ದ ಹಾಗೆ ಮನೆಗೆ ಬಂದು ನಿಂತಿದ್ಯಾ. ಏನಿದೆಲ್ಲ? ಇಷ್ಟು ಚೆನ್ನಾಗಿರೋ ಬಟ್ಟೆನ ಆಫೀಸ್ಗೆ ಹಾಕೊಂಡು ಹೋಗಿದ್ಯಲ್ಲ, ಯಾವ್ದಾರ ಫಂಕ್ಷನ್ಗೆ ಹಾಕೊಳಕ್ ಆಗ್ತಿರ್ಲಿಲ್ವಾ? ಅನು, ಏನಾದರೂ ಹೇಳೋದಿದ್ದೇನಮ್ಮ? ಇಲ್ಲಪ್ಪ, ನಾನು ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬರ್ತೇನೆ. ಅಪ್ಪ, ನನ್ನ ಭವಿಷ್ಯದ ಬಗ್ಗೆ ಮಾತಾಡ್ಬೇಕಂತೆ. ನಿನ್ನ ಭವಿಷ್ಯದ ಬಗ್ಗೆ ಯೋಚಿಸೋಕೆ ನಿನ್ನಪ್ಪ ನಾನು ಇನ್ನೂ ಬದುಕಿದ್ದೀನಿ ಕಣಮ್ಮ. ಇನ್ಮೇಲಾದ್ರೂ ದೇವರು ಒಳ್ಳೇದು ಮಾಡ್ಲಿ. ಸತ್ಯನ ಹೇಳೋ ಅವಕಾಶ, ಧೈರ್ಯ ಎರಡೂ ಆ ದೇವ್ರು ನಿನ್ನ ಕೊಡ್ಲಿ. ಮಗಳನ್ನ ಅರ್ಥ ಮಾಡ್ಕೊಳ್ಳೋ ಶಕ್ತಿನ ನನ್ನಲ್ಲಿ ತುಂಬಲಿ. ಅಯ್ಯೋ ಸುಬ್ಬು, ನಿನ್ನೆ ಮೌನ ನಮ್ಮನ್ನೆಲ್ಲ ಚುಚ್ಚಿ ಚುಚ್ಚಿ ಸಾಯಿಸ್ತಾ ಇದೆ. ಈಗ ಈ ತರ ಎಲ್ಲ ಮಾತಾಡಿ ಇನ್ನಷ್ಟು ಚುಚ್ಚಬೇಡ. ಪಾಪ ಇವಳ್ದಿದ್ರಲ್ಲಿ ಏನು ತಪ್ಪಿಲ್ಲ.
ಅಪ್ಪನ ಹತ್ರ ಏನು ಹೇಳ್ಬೇಡ ಅಂತ ನಾನೇ ಆಣೆ ಮಾಡಿಸ್ಕೊಂಡಿದ್ದು. ಇಲ್ಲ ಅಂದಿದ್ರೆ ಅವಳು ಯಾವತ್ತೋ ನಿನ್ನ ಹತ್ರ ಎಲ್ಲ ಹೇಳಿರ್ತಿದ್ಲು. ಅಕ್ಕ ತಂಗಿರ ಮಧ್ಯೆ ಗೊತ್ತೇನೂ ಇಲ್ಲ. ಈ ಮನೆಯಲ್ಲಿ ಹೊರಗ್ನೋ ನಾನೇ. ಸ್ವಂತ ಮನೆಯಲ್ಲಿ ಮೂರನೇವನಾಗಿ ಬದುಕೋದು ಹೇಗಿರುತ್ತೆ ಗೊತ್ತಾ ಪುಷ್ಪ? ನರ್ಕ. ಒಳ್ಳೇದಾಗ್ಲಿ, ನಿಮ್ಮೆಲ್ರಿಗೂ ಒಳ್ಳೇದಾಗ್ಲಿ. ಇನ್ಮೇಲೆ ದಾದಾ ಶುಡ್ ಬಿ ವೆರಿ ಹ್ಯಾಪಿ. ಅದಕ್ಕೆ ನಾವೇನೆಲ್ಲ ಮಾಡಬೇಕು ಮಾಡೋಣ. ಡನ್. ಐ ಆಮ್ ಇನ್ ಫಾರ್ ದ ಪ್ಲಾನ್. ಓ ಹಾಯ್ ಬ್ರೋ ಇನ್ ಲಾ. ಹಾಯ್ ದಾದಾ, ಹೊರಗಡೆ ಹೊರಟ್ರಾ? ಹೊರಗೆಲ್ಲೋ ಅಲ್ಲ ಹರ್ಷ. ಲುಕ್ಸ್ ಲೈಕ್ ಹಿ ಇಸ್ ಗೋಯಿಂಗ್ ಟು ಅನೂಸ್ ಪ್ಲೇಸ್ ಅಲ್ವಾ ಬ್ರೋ ಇನ್ ಲಾ? ಗುಡ್. ಹಾಗಿದ್ರೆ ನಾವು ಕರೆಕ್ಟ್ ಟೈಮ್ಗೆ ಬಂದಿದೀವಿ. ಬ್ರೋ ಇನ್ ಲಾ, ನನ್ನ ಮತ್ತೆ ಹರ್ಷ ಕಡೆಯಿಂದ ಇದೊಂದು ಸ್ಮಾಲ್ ಗಿಫ್ಟ್. ನೀವು ರಿಯುನೈಟೆಡ್ ಆಗ್ತಿದ್ದೀರಾ ಬ್ರೋ ಇನ್ ಲಾ. ದಿಸ್ ಇಸ್ ಅ ವೆರಿ ಸ್ಪೆಷಲ್ ಡೇ ಫಾರ್ ಯು. ಪ್ಲೀಸ್ ಈ ಗಿಫ್ಟ್ ನ ತಗೊಳ್ಳಿ. ನಾನು ಮೊದಲು ಸುಬ್ಬೂರ್ ಹತ್ರ ಮಾತಾಡಬೇಕು. ಅವ್ರ ಮನಸ್ಥಿತಿ ಹೇಗಿದೆಯೋ ನನಗೆ ಗೊತ್ತಿಲ್ಲ. ನಾನು ಅವ್ರನ್ನ ಒಪ್ಪಿಸ್ಬೇಕು ಅದಕ್ಕೆ. ಎಸ್ ಆಫ್ ಕೋರ್ಸ್, ನೀವು ಮಾತಾಡಿ. ಆದ್ರೆ ಈ ಗಿಫ್ಟ್ ನ ಮಾತ್ರ ರಿಜೆಕ್ಟ್ ಮಾಡಬೇಡಿ. ಯಾವ್ದಾದ? ಇದನ್ನ ನಿಮಗೋಸ್ಕರ ತಂದಿರೋದು. ನೀವು ಪಾಸಿಟಿವ್ ಆಗಿರ್ಬೇಕು. ನಿಮ್ ಪ್ರೀತಿ ಸಕ್ಸಸ್ ಆಗೇ ಆಗತ್ತೆ. ಇದನ್ನೇ ತಾನೇ ಮಿಸ್ಟರ್ ಸೂರ್ಯ ಮತ್ತೆ ಅನುರಾಧ ಅವ್ರು ಹೇಳಿದ್ದು. ಇವಾಗ ನೀವೇ ಸಪ್ಪಗಾಗೋದ್ರೆ ಅವ್ರ ಮಾತಿಗೆ ಮತ್ತ ಅವ್ರ ಪ್ರೀತಿಗೆ ನೀವ್ ಅವಮಾನ ಮಾಡ್ದಂಗಲ್ವಾ? ಏಜ್ ಇಸ್ ಜಸ್ಟ್ ಅ ನಂಬರ್ ಬ್ರೋ ಇನ್ ಲಾ. ಆಲ್ ದ ವೆರಿ ಬೆಸ್ಟ್. ಎಲ್ರನ್ನು ಮೋಟಿವೇಟ್ ಮಾಡೋ ನಿಮ್ಮನ್ನ ಇವತ್ತು ನನ್ನ ವೈಫ್ ಮಾನ್ಸಿ ಮೋಟಿವೇಟ್ ಮಾಡ್ತಿದ್ದಾಳೆ. ಬಟ್ ಎನಿವೇ, ಶಿ ಇಸ್ ಕರೆಕ್ಟ್. ಪ್ಲೀಸ್ ಎಕ್ಸೆಪ್ಟ್ ದ ಗಿಫ್ಟ್. ದಿಸ್ ಇಸ್ ಫಾರ್ ಅನು. ಥ್ಯಾಂಕ್ ಯು. ಕಾಣಬಲ್ಲೆ ನಿನ್ನನ್ನೇ, ಸೇರಬಲ್ಲೆ ನಿನ್ನನ್ನೇ, ನಾನು ಮಾತ್ರ ಬಲ್ಲೆ ನಿನ್ನನ್ನೇ. ಹೃದಯವೇ ಬಯಸಿದೆ ನಿನ್ನನೇ, ತೆರೆಯುತ್ತ ಕನಸಿನ ಕಣ್ಣನೇ, ದಿನವಿಡೀ ನಿನ್ನಯ ನೆನಪನೇ ನೆಯುವೆ, ಸೆಳೆತಕ್ಕೆ ಸೋಲುತ್ತಾನ ಸನಿಹಕ್ಕೆ ಕಾಯುವೆ. ಹೃದಯವೇ ಬಯಸಿದೆ ನಿನ್ನನೇ, ತೆರೆಯುತ್ತ ಕನಸಿನ ಕಣ್ಣನೇ. ಜೀವಗಳ ಭಾಷೆ ಇದು, ಬೇಕೆ ಅನುವಾದ
ಬಯಸಿದೆ ನಿನ್ನನೆ ತೆರೆಯುತ್ತ ಕನಸಿನ ಕಣ್ಣನೆ ದಿನವಿಡೀ ನಿನ್ನಯ ನೆನಪನೆ ನೆಯುವೆ ಸೆಳೆತಕ್ಕೆ ಸೋಲುತ್ತಾನ ಸನಿಹಕ್ಕೆ ಕಾಯುವೆ ಮಾನ್ಸಿ, ಪ್ರೇಮಿಗಳಿಬ್ರು ಮೀಟ್ ಆಗಿರ್ತಾರಲ್ವಾ? ಯಾ ಆಫ್ ಕೋರ್ಸ್ ಹರ್ಷ. ಅದ್ರಲ್ಲೂ ಬ್ರೋ ಇನ್ ಲಾ ನಾನ್ ಸೆಲೆಕ್ಟ್ ಮಾಡಿರೋ ಔಟ್ಫಿಟ್ ಅಲ್ಲಿ ಹೋಗಿದ್ದಾರೆ. ಅವ್ರನ್ನ ನೋಡಿದ ತಕ್ಷಣ ಅನು ಓಡೋಡ್ ಬರ್ತಾಳೆ. ವೈ ಹರ್ಷ? ಇಲ್ಲ ಮಾನ್ಸಿ, ನನಗೆ ಯಾಕೋ ಒಂಥರ ಫೀಲ್ ಆಗ್ತದೆ. ಐ ಕಾಂಟ್ ಇಮ್ಯಾಜಿನ್ ದೆಮ್ ಲೈಕ್ ದಟ್. ಇದೊಂಥರ ಹೊಸದಾಗಿರೋ ಫೀಲಿಂಗು. ಅವ್ರ ಬಗ್ಗೆ ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೆ ಹೊಸದಾಗಿದೆ, ಫೈನ್. ಆದ್ರೆ ನಾನು ನಿನ್ ಕಣ್ ಮುಂದೆನೆ ಇದೀನಲ್ಲ ಹರ್ಷ. ಈ ಸಲ ನಂಗೇನು ಗಿಫ್ಟ್ ಮಾಡೇ ಇಲ್ಲ ನೀನು. ಇಟ್ಸ್ ಓಕೆ, ನನ್ಗೇನ್ ಬೇಜಾರಿಲ್ಲ. ಆದ್ರೆ ನಮ್ ಟೈಮ್ ಎಲ್ಲ ಬ್ರೋ ಇನ್ ಲಾಗೆ ಕೊಟ್ವಲ್ಲ, ಐ ಆಮ್ ಹ್ಯಾಪಿ. ಏ ಮಾನ್ಸಿ, ಟೈಮ್ ಅಂದಾಗ ನೆನಪಾಯ್ತು, ಆಫೀಸ್ ಲೇಟ್ ಆಯ್ತು. ಸಿ ಯು, ಬೈ ಬೈ, ಟೇಕ್ ಕೇರ್. ಸಾರಿ ಹರ್ಷ, ಇದನ್ನೆಲ್ಲ ನಾನು ಬರೀ ಬ್ರೋ ಇನ್ ಲಾ ಸಂತೋಷಕ್ ಮಾಡ್ತಿಲ್ಲ, ನಮ್ಮಿಬ್ರು ಸಂತೋಷಕ್ಕೋಸ್ಕರ ಮಾಡ್ತಿದ್ದೀನಿ. ಅವ್ರ ಅನೂನ್ ಮದ್ವೆ ಆಗ್ತಾರೋ ಇನ್ಯಾರನ್ನ ಮದ್ವೆ ಆಗ್ತಾರೋ, ಹೂ ಕೇರ್ಸ್. ನನಗೆ ಆಸ್ತಿ ಡಿವೈಡ್ ಆಗ್ಬೇಕು, ಅದಾಗೋದು ಅವ್ರ ಮದ್ವೆ ಆದ್ಮೇಲೆನೆ. ನಾನು ನೀನು ದೂರ ಎಲ್ಲಾದ್ರೂ ಹೋಗಿ ಸೆಟ್ಲ್ ಆಗ್ಬೇಡ. ಈ ಜನ ಯಾರ ಸಹವಾಸನೂ ಬೇಡ ನಮ್ಗೆ. ಅತ್ತಿಗೆಗೆ ಈ ವಿಷಯದಲ್ಲಿರೋ ಉತ್ಸಾಹನ ನನ್ನ ಮಾತಿಂದ ಹುಸಿ ಹಾಕ್ಸೋದಕ್ಕೆ ನನಗಿಷ್ಟ ಆಗಲಿಲ್ಲ. ಇದ್ಯಾವುದಕ್ಕೂ ಇದು ಸಂದರ್ಭ ಅಲ್ವೇ ಅಲ್ಲ ಅಂತ ಅತ್ತಿಗೆಗೆ ಹೇಗೆ ಅರ್ಥ ಮಾಡಿಸ್ಲಿ. ಅನು ಪುನಃ ಕಾಲ್ ಸಹ ಮಾಡಲಿಲ್ಲ. ಅಲ್ಲೇನು ನಡೀತಿದೆಯೋ ಗೊತ್ತಿಲ್ಲ. ಮನೆ ಪರಿಸ್ಥಿತಿ ಸದ್ಯಕ್ಕೆ ಹೇಗಿದೆ ಅಂತ ಕೇಳ್ಕೊಂಡು ಹೋಗೋದೇ ಒಳ್ಳೆಯದು. The number you are trying to call is currently not reachable. Please try again later.